ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಹೇಗೆ ವೈರಲ್ ಮಾಡೋದು ಅಂತ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡ್ಬೋದು 100% ಲೈವ್ ಪ್ರೂಫ್ ತೋರಿಸ್ತೀನಿ. ನಾನು ನೋಡ್ಬೋದು 40 ಅವರ್ಸಲ್ಲಿ ಲಾಸ್ಟ್ 40 ಅವರ್ಸಲ್ಲಿ ಎಷ್ಟು ವ್ಯೂಸ್ ಬಂದಿದೆ ನೋಡ್ಬೋದು. ಇದೊಂದು ಪೇಜ್ಗೆ ನೋಡಿ 5 ಲಕ್ಷದ ಮೇಲ್ಗಡೆ ಬಂದಿದೆ ನೋಡ್ಬೋದು. 5 ಲಕ್ಷದ ಮೇಲ್ಗಡೆ ಬಂದಿದೆ, ನೀವೇ ನೋಡ್ಬೋದು. ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಮತ್ತು ಅದ್ರ ಜೊತೆ 2 ದಿನಗಳ ಹಿಂದೆ ವೀಡಿಯೋ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ ವೀಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ನೋಡ್ಬೋದು. 1 ಲಕ್ಷದ ವ್ಯೂಸ್ ಬಂದಿದೆ. ಈ ರೀತಿ ವ್ಯೂಸ್ ಬರೋರಿಗೆ ಅವರೊಂದು ಯೂಟ್ಯೂಬ್ ವಿಡಿಯೋ ಶಾರ್ಟ್ಸ್ ವಿಡಿಯೋ ಹೇಗೆ ವೈರಲ್ ಆಗಿದೆ, ಆ ರೀತಿ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ಹೇಗೆ ವೈರಲ್ ಮಾಡೋದು ಅಂತ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೂ ಇಲ್ಲ, ಜಸ್ಟ್ ನಾನು ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಪ್ರತಿಯೊಂದು ಲೈವ್ ಪ್ರೂಫಾಗಿ ತೋರಿಸ್ತೀನಿ. ನೀವು ಈಸಿ ಕೂಡ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಈಸಿಯಾಗಿ ವೈರಲ್ ಮಾಡ್ಬೋದು. ಏನೂ ಇಲ್ಲ, ಜಸ್ಟ್ ನಾನು ನಿಮಗೆ ಓನ್ಲಿ 4 ಟಿಪ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ ನೀವು ಕೂಡ ನಾನು ಪ್ರತಿಯೊಂದು ಹೇಳುವ 4 ಟಿಪ್ಸ್ ಈಸಿಯಾಗಿ ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ನೀವು ಕೂಡ ವರ್ಕೌಟ್ ಮಾಡಿದ್ರೆ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗುತ್ತೆ. ಪ್ರತಿಯೊಂದು ಟಿಪ್ಸ್ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ. ನಾನು ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಹೇಳ್ಬೇಕಾದ್ರೆ ನಾನು ನಿಮಗೆ ಆ ವೈರಲ್ ಆದ ಚಾನಲ್ ಕೂಡ ನನ್ನೊಂದು ಫ್ರೆಂಡ್ಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಅದೇ ಚಾನಲ್ ನಾನು ಓಪನ್ ಮಾಡಿ ನಿಮ್ಮ ಮುಂದೆ ನಾನು ನಿಮಗೆ ತೋರಿಸ್ತೀನಿ, ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಆ ಒಂದು ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಹೇಗೆ ವೈರಲ್ ಆಗಿದೆ, ಆ ರೀತಿ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ಹೇಗೆ ವೈರಲ್ ಮಾಡೋದು ಅಂತ ನಾನು ಇವತ್ತು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಜಸ್ಟ್ ಓನ್ಲಿ 4 ಟಿಪ್ಸಲ್ಲಿ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಪ್ಪ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ. ಆ ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಹೇಗೆ ವೈರಲ್ ಮಾಡೋದು ಏನೋ ಜಸ್ಟ್ ಓನ್ಲಿ 4 ಟಿಪ್ಸ್ ಆಯಿತು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಅದರ ನಂತರ ಯಾವ ರೀತಿ ನೀವು ಕೂಡ ಆ 4 ಟಿಪ್ಸ್ ಯಾವ ಟಿಪ್ಸ್ ನಾವು ಕೂಡ ಫಾಲೋ ಮಾಡಬೇಕು, ನಾವು ಕೂಡ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವೈರಲ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ. ಒಂದೇ ಮೊಬೈಲ್ ಇದೆ, ಅದಕ್ಕೋಸ್ಕರ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ ಫ್ರೆಂಡ್ಸ್. ನೀವು ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ನೋಡೋ ಯೂಟ್ಯೂಬ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಅಂತ ಇವರೊಂದು ಯೂಟ್ಯೂಬ್ ಚಾನಲ್. ಇದು ನನ್ನೊಂದು ಫ್ರೆಂಡ್ಸೇ ಯೂಟ್ಯೂಬ್ ಚಾನಲ್ ಹೇಳ್ಬೇಕಾರೆ ಅವ್ರೊಂದು ಚಾನಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಅವ್ರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಯಾವ ರೀತಿ ವೈರಲ್ ಆಗಿದೆ ನೋಡ್ಬೋದು. ಇಲ್ಲಿ ನೋಡಿ 2 ವೀಕಲ್ಲಿ ಎಷ್ಟು 51K ಹೋಗಿದೆ. ಆದರೆ 2 ದಿನಗಳಲ್ಲಿ 1 ಲಕ್ಷ ಮೇಲ್ಗಡೆ ಹೋಗಿದೆ ನೋಡ್ಬೋದು ವ್ಯೂಸು ನೋಡ್ಬೋದು. ಈ ರೀತಿ ಅವರೊಂದು ಯೂಟ್ಯೂಬ್ ವಿಡಿಯೋ ನೋಡ್ಬೋದು. ನೀವು ಪ್ರತಿಯೊಂದು ನೋಡ್ಬೋದು. ನೀವು ಲೈವ್ ಪ್ರೂಫಾಗಿ ನೋಡಿ ಈ ರೀತಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗಿದೆ. ಈ ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗಬೇಕಾದ್ರೆ ಅವರು ಏನು ಯೂಸ್ ಮಾಡ್ತಾರೆ, ಯಾವ ಒಂದು ಟಿಪ್ಸ್ಗಳು ಯೂಸ್ ಮಾಡ್ತಾರೆ, ಯಾವ ಒಂದು ರೀತಿ ಅವರು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗಿದೆ, ವೈರಲ್ ಆಗಬೇಕಾದ್ರೆ ಏನೋ ಕಾರಣ, ಯಾವ ರೀತಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗಿದೆ ಅಂತ ನಿಮಗೆ ಕ್ಲಿಯರ್ ಎತ್ತಿಸ್ಕೊಡ್ತೀನಿ. ಅದೇ ರೀತಿ ಕೂಡ ನಾನು ಹೇಳುವಂಥ ಜಸ್ಟ್ ಏನೋ ನಾನು ನಿಮಗೆ 4 ಟಿಪ್ಸ್ ಕೊಡ್ತೀನಿ. ಆ 4 ಟಿಪ್ಸ್ 100% ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ನೀವು ಡೈಲೀಸ್ ವರ್ಕೌಟ್ ಮಾಡಿದ್ರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ 100% ವೈರಲ್ ಆಗುತ್ತೆ. ಈಗ ನಾನು ನಿಮಗೆ ಮೊದಲನೇದಾಗಿ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತೀನಿ. ನಾನು ನಿಮಗೆ ಯಾಕಂದ್ರೆ ಹೇಳ್ಬೇಕಾದ್ರೆ ನಾನು ನನ್ನೊಂದು ಫ್ರೆಂಡ್ಸ್ ಯೂಟ್ಯೂಬ್ ಸ್ಟುಡಿಯೋ ನಾವು ತೊಗೊಂಡಿದ್ದೀನಿ. ಅವರೊಂದು ಯೂಟ್ಯೂಬ್ ಚಾನಲ್ ನನ್ನೊಂದು ಸಬ್ಸ್ಕ್ರೈಬರ್ಸ್ ಎಲ್ಲ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಅವರೊಂದು ಯೂಟ್ಯೂಬ್ ಚಾನಲನ್ನು ನಾನು ಇಸ್ಕೊಂಡಿದ್ದೀನಿ. ನನ್ನ ಹತ್ರ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಅದು ನನ್ನೊಂದು ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಕ್ರಿಯೇಷನ್ ಅಂತ ಗೇಮಿಂಗ್ ಚಾನಲ್ ಅಂತ ನೋಡ್ಬೋದು. ಅವರೊಂದು ಸಬ್ಸ್ಕ್ರೈಬರ್ಸ್ ಎಷ್ಟಿದೆ 4000 ಇದೆ. ಅದರ ನಂತರ ನೋಡ್ಬೋದು ನಾನು ನಿಮಗೆ ಮೊದಲನೇದಾಗಿ ತೋರಿಸ್ತೀನಿ. ನಾನು ನಿಮಗೆ ನೋಡ್ಬೋದು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೊದಲನೇದಾಗಿ ನೀವು ನೋಡ್ಬೋದು ಲೈವ್ ಪ್ರೂಫಾಗಿ ತೋರಿಸ್ತೀನಿ. ನಾನು ನಿಮಗೆ ಪ್ರತಿಯೊಬ್ಬರಿಗೆ ಲೈವ್ ಪ್ರೂಫಾಗಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ಅವ್ರ ಹತ್ರ ಇಸ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ವಲ್ಪ ಲೋಡ್ ಆಗ್ತಿದೆ. ಇನ್ನೂ ಜಸ್ಟ್ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು. ನಾನು ನಿಮಗೆ ಮೊದಲನೇದಾಗಿ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ರಿಯಲ್ ಟೈಮ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ನೋಡಿ ಇಂಪಾರ್ಟೆಂಟ್ ನೋಡಪ್ಪ ಏನಪ್ಪ ಅಂದರೆ ಲಾಸ್ಟು 48 ಅವರ್ಸಲ್ಲಿ ನೋಡ್ಬೋದು ಎಷ್ಟು ಬಂದಿದೆ. 5,73,303 ವ್ಯೂಸ್ ಬಂದಿದೆ ನೋಡ್ಬೋದು. ಅಂದರೆ ಲಾಸ್ಟು 48 ಅವರ್ಸಲ್ಲಿ ನೋಡಿ ಈ ರೀತಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ಈ ರೀತಿ ವ್ಯೂಸ್ ಬಂದಿದೆ. ಅದು ಹೆಂಗೆ ಅಂತ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ನೋಡ್ಬೋದು. ಅವರೊಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, 3 ಲಕ್ಷ ವ್ಯೂಸ್ ನೋಡ್ಬೋದು. ಮತ್ತು ಅದರ ಜೊತೆಗೆ 92 ಲಕ್ಷ ವ್ಯೂಸ್ ಈ ರೀತಿ ಟಾಪ್ ವ್ಯೂಸು. ಮತ್ತು ಅದರ ಜೊತೆಗೆ ಇವರೊಂದು ವಿಡಿಯೋ ಯಾವ ರೀತಿ ವೈರಲ್ ಇದೆ ನೋಡ್ಬೋದು. ನೀವು ನಾನು ನಿಮಗೆ ತೋರಿಸ್ತೀನಿ. ಅದು ಕೂಡ ಇಲ್ಲಿ ನೋಡ್ಬೋದು. ರಿಚ್ಚಲ್ಲಿ ತೋರಿಸ್ತೀನಿ. ಪ್ರತಿಯೊಂದು ಕೂಡ ನಾನು ಕ್ಲಿಯರಾಗಿ ತೋರಿಸ್ತೀನಿ ನೋಡ್ಬೋದು. ಇಲ್ಲಿ ಇವರೊಂದು ವಿಡಿಯೋ ಯಾವ ಒಂದು ಟಾಪಲ್ಲಿ ವೈರಲ್ ಆಗಿದೆ ನೋಡ್ಬೋದು. ನೀವು ನೋಡ್ಬೋದು ಇಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಪೇಜಲ್ಲಿ ಇವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ತುಂಬ ವೈರಲ್ ಆಗಿದೆ. ನನ್ನೊಂದು ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನೋಡ್ಬೋದು. ನೋಡ್ಬೋದು ಇಲ್ಲಿ ಟಾಪ್ ಯುವರ್ ಯೂಟ್ಯೂಬ್ ಸರ್ಚ್ ಅವರೊಂದು ಯಾವ ರೀತಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಹ್ಯಾಶ್ಟ್ಯಾಗನ್ನು ಬಳಸಿದ್ದಾರೆ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು. ಈ ರೀತಿ ಕೂಡ ನೀವು ನಿಮ್ಮೊಂದು ಹ್ಯಾಶ್ಟ್ಯಾಗನ್ನು ಬಳಸ್ಬೋದು ನೋಡ್ಬೋದು. ಟಾಪ್ ವಿಡಿಯೋ ಸಬ್ಸ್ಕ್ರೈಬ್ಸ್ ನೋಡ್ಬೋದು. ಟಾಪ್ ವಿಡಿಯೋಸಲ್ಲಿ ಇದೆ ಅವರೊಂದು ಯೂಟ್ಯೂಬ್ ವಿಡಿಯೋ ನೋಡ್ಬೋದು. ಈ ರೀತಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಐತೆ. ಆ ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅವರು ಅಂದರೆ ನನ್ನೊಂದು ಫ್ರೆಂಡ್ಸ್ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಆ ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗೋಕ್ಕೆ ನಾವು ಕೂಡ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಆ ರೀತಿ ವೈರಲ್ ಮಾಡ್ಬೇಕಾದ್ರೆ ನಾವು ಹೇಗೆ ಅಂತ ನಾನು ಇವತ್ತು ಕ್ಲಿಯರ್ ಜಸ್ಟ್ ಏನು ಕೊಡ್ತಿಲ್ಲ. ನಾನು ನಿಮಗೆ ಕೇವಲ 4 ಟಿಪ್ಸ್ ಓನ್ಲಿ 4 ಟಿಪ್ಸಲ್ಲಿ ನಾನು ನಿಮಗೆ ಕ್ಲಿಯರ್ ತಿಳಿಸ್ಕೊಡ್ತೀನಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ನಾನು ನಿಮಗೆ ಅವರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ನೋಡೋದು. ಅವರೊಂದು ಯೂಟ್ಯೂಬ್ ಚಾನಲ್ ನನ್ನೊಂದು ಅನಾಲಿಟಿಕ್ಸಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ನಾನು ಅವ್ರದ್ದು ಹೇಳ್ಬೇಕಾರೆ
ಎಚ್ ಗೇಮಿಂಗ್ ಅಂತ ನೀವು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ನೋಡ್ಬೋದು. ಇವರೊಂದು ಯೂಟ್ಯೂಬ್ ಚಾನಲ್ ನೋಡ್ಬೋದು. ಇಲ್ಲಿ ನೋಡ್ಬೋದು ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ಈ ರೀತಿ ನೋಡೋದು ನೀವು ಮಸ್ತ್ ಪ್ರಾಪರಲ್ಲಿ ವೀಡಿಯೋಲ್ಲಿ ಈ ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗ್ಬೇಕಾರೆ ಏನು ನೀವು ಯೂಸ್ ಮಾಡಿದ್ರೆ ಏನೂ ಜಸ್ಟ್ ನಾವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇದಾಗಿ ನೋಡ್ಬೋದು. ಈ ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗ್ಬೇಕಾರೆ ಏನು ಮಾಡಿದ್ದಾರೆ ಜಸ್ಟ್ ಏನೋ ನಾನು ನಿಮಗೆ ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ ತೋರಿಸ್ತೀನಿ. ನಾನು ನಿಮಗೆ ನೋಡಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ತೀನಿ ನೋಡಿ. ಅವರು ಮೊದಲನೇ ಇಂಪಾರ್ಟೆಂಟ್ ಈ ರೀತಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗ್ಬೇಕಾರೆ ಅವರು ಏನು ಯೂಸ್ ಮಾಡಿದ್ರೆ ಮೊದಲನೇದಾಗಿ ಹೇಳ್ಬೇಕಾರೆ ಟೈಟಲ್, ಅವರೊಂದು ವಿಡಿಯೋ ಟೈಟಲ್ ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಟೈಟಲನ್ನು ಯೂಸ್ ಮಾಡ್ಕೋಬೇಕು. ಮೊದಲನೇದಾಗಿ ನೋಡ್ಬೋದು ಅವರೊಂದು ವಿಡಿಯೋ ಟೈಟಲ್ ನೋಡ್ಬೋದು. ನೀವು ಯಾವ ರೀತಿ ಅವರೊಂದು ಯೂಟ್ಯೂಬ್ ವಿಡಿಯೋಗೆ ಹಾಕಿದಂಥ ಟೈಟಲ್ ನೀವು ನೋಡ್ಕೊಳ್ಳಿ. ನೋಡಿ ಯಾವ ಒಂದು ರೀತಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಹಾಕಿದ್ದಾರೆ ಟೈಟಲ್ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನಿಮಗೆ ಅರ್ಥ ಆಗೋಸ್ಕರ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನೊಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ತೀನಿ ನಾನು ನೋಡಿ. ಅವರೊಂದು ವಿಡಿಯೋಗೆ ಈ ರೀತಿ ವೈರಲ್ ಆಗಿದೆ ನೋಡ್ಬೋದು. ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗ್ಬೇಕಾದ್ರೆ ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗ್ಬೇಕಾದ್ರೆ ಈ ಥರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಟೈಟಲ್. ಇದು ಮೊದಲನೇದು ಟೈಟಲ್. ಈ ಟೈಟಲ್ ನೀವು ಯಾವ ರೀತಿ ಅವ್ರು ಟೈಟಲ್ ಹಾಕಿದ್ದಾರೆ ನೋಡಿ ಆ ರೀತಿ ಕೂಡ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ನೀವು ಟೈಟಲ್ ಹಾಕಬೇಕು. ಮತ್ತು ಅದರ ಜೊತೆಗೆ ಮೊದಲನೇ ಟಿಪ್ಸ್ ನೀವು ಕೂಡ ಟೈಟಲ್ ಹಾಕಿ ಇಂಪಾರ್ಟೆಂಟ್ ಟೈಟಲ್ ಹಾಕೋದೇ ಬರಲಿಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಇನ್ನು ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ನಾನು ನಿಮಗೆ 4 ಟಿಪ್ಸಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ನೋಡ್ಬೋದು ಒಂದು ಡೇಸ್ ಈಗೋಲಿ ಎಷ್ಟು ಬಂದಿದೆ 3 ಲಕ್ಷ ಮೇಲ್ಗಡೆ ಬಂದಿದೆ ನೀವು ನೋಡ್ಬೋದು ವ್ಯೂಸು ಈ ವಿಡಿಯೋಗೆ ನೋಡ್ಬೋದು. ಮತ್ತು ಸೆಕೆಂಡ್ ಬಂದುಬಿಟ್ಟು ಏನಪ್ಪ ಅಂದರೆ ಅವರು ನಿಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನೋಡ್ಬೋದು. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕಿದ್ದಾರೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಲೈವ್ ಪ್ರೊಫೈಗೆ ಹೇಳ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಡಿಸ್ಕ್ರಿಪ್ಷನ್. ಈ ರೀತಿ ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಯಾವ ರೀತಿ ಹಾಕಿದ್ದಾರೆ ನೋಡ್ಬೋದು ನೀವು ಅಲ್ಲಿ ಅವರೊಂದು ಟೈಟಲ್ ಏನು ಕೊಟ್ಟಿದ್ದಾರೆ ಅದನ್ನೇ ತೊಗೊಂಡ್ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅವ್ರು ನೋಡಿ ಈ ರೀತಿ ಗೇಮಿಂಗು ಫ್ರೀ ಫೈರ್ ನೋಡ್ಬೋದು ಈ ರೀತಿ ಟ್ಯಾಗ್ಸ್ ಹಾಕಿದ್ದಾರೆ. ಮತ್ತು ಈ ಥರಲ್ಲಿ ತುಂಬ ಜನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ಸ್ ಕೂಡ ಹಾಕೋದಿಲ್ಲ ಹ್ಯಾಶ್ಟ್ಯಾಗ್ ಹಾಕಿ. ಇಲ್ಲಿ ನೋಡಿ ಅವ್ರು ಹಾಕಿದರೆ ಹ್ಯಾಶ್ಟ್ಯಾಗ್ ಶಾರ್ಟ್ಸು ಹ್ಯಾಶ್ಟ್ಯಾಗ್ ಫ್ರೀ ಫೈರು ಹ್ಯಾಶ್ಟ್ಯಾಗ್ ಶಾರ್ಟ್ಸು ಹ್ಯಾಶ್ಟ್ಯಾಗ್ ಈ ರೀತಿ ಅವರು ಕೂಡ ಟ್ಯಾಗ್ಸ್ ಯೂಸ್ ಮಾಡಿದ್ದಾರೆ. ಇದರಿಂದ ಕೂಡ ಯೂಟ್ಯೂಬ್ ಶಾರ್ಟ್ಸಲ್ಲಿ ತುಂಬ ವೈರಲ್ ಆಗಿದೆ. ಅವರು ಇಂಪಾರ್ಟೆಂಟ್ ಅಂದರೆ ಇದೇ ವೈರಲ್ ಆಗಿದೆ. ಇದೇ ತುಂಬ ಇಂಪಾರ್ಟೆಂಟ್ ವೈರಲ್ ಆಗಿದೆ. ಅವರು ಒಂದು ಯೂಟ್ಯೂಬ್ ಶಾರ್ಟ್ಸ್ ವೈರಲ್ ಆಗ್ಬೇಕಾದ್ರೆ ಇಂಪಾರ್ಟೆಂಟ್ ಏನಪ್ಪ ಟ್ಯಾಗ್ಸು ಮತ್ತು ಟೈಟಲು ಇದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಅದು. ಅವರೊಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗಬಾರ್ದು ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅವರು ಟ್ಯಾಕ್ಸ್ ಹಾಕಿದ್ದಾರೆ. ಈ ರೀತಿ ನೀವು ಕೂಡ ಟ್ರೆಂಡಿಂಗ್ ಟ್ಯಾಕ್ಸನ್ನು ಯೂಸ್ ಮಾಡ್ಕೋ. ಅವರೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ನನ್ನ ಒಂದು ವಿಡಿಯೋ ತೆಲುಗು ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಆ ಟ್ಯಾಕ್ಸ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಓಪನ್ ಮಾಡಿ ನೀವು ಆ ಒಂದು ವಿಡಿಯೋ ತೆಲುಗು ಏನೇನಿದೆಲ್ಲ ಟ್ರೆಂಡಿಂಗ್ ಯೂಟ್ಯೂಬ್ ಟ್ಯಾಕ್ಸ್ ಅಂದರೆ ಎಷ್ಟಕ್ಕೂ ಅದನ್ನು ನೀವು ಕಾಪಿ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಕೂಡ ನೀವು ಹಾಕೊಂಡು ಯೂಸ್ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ವೈರಲ್ ಮಾಡ್ಕೋದು. ಇದು ಎರಡನೇ ಟಿಪ್ಸ್. ಇನ್ನು 3ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮೊಂದು ವಿಡಿಯೋ ಇಂಪಾರ್ಟೆಂಟ್ ಟ್ಯಾಕ್ಸ್. ನಿಮ್ಮೊಂದು ವಿಡಿಯೋಗೆ ಟ್ಯಾಕ್ಸ್ ಹಾಕ್ಕೊತೀನಿ. ತುಂಬ ಜನ ಟ್ಯಾಕ್ಸ್ ಹಾಕಲ್ಲ. ಇಂಪಾರ್ಟೆಂಟ್ ಅಂದರೆ ಟ್ಯಾಕ್ಸ್. ಇವರು ಅವರೊಂದು ಯೂಟ್ಯೂಬ್ ವಿಡಿಯೋಗೆ ಟ್ಯಾಕ್ಸ್ ಹಾಕಿದ್ದಾರೆ. ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ಟ್ಯಾಕ್ಸ್ ಹಾಕೊಳ್ಳಿ. ಇಂಪಾರ್ಟೆಂಟ್ ಟ್ಯಾಕ್ಸ್ ಹಾಕಿದ ತಕ್ಷಣ ನಿಮ್ಮೊಂದು ಯಾವ ರೀತಿ ಟ್ಯಾಕ್ಸ್ ಹಾಕಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು. ಇದೇ ಅವರು ಟ್ಯಾಕ್ಸ್ ಹಾಕಿದ್ದು ಇಂಪಾರ್ಟೆಂಟ್ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ. ಶಾರ್ಟ್ಸ್ ವಿಡಿಯೋ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಫ್ರೀ ಫೈರ್ ಶಾರ್ಟ್ಸ್ ವಿಡಿಯೋ ಮನಿ ಈ ರೀತಿ ಅವರು ಶಾರ್ಟ್ಸ್ ವಿಡಿಯೋ ಅವರೊಂದು ಯೂಟ್ಯೂಬ್ ಟ್ಯಾಕ್ಸ್ ಹಾಕಿದ್ದಾರೆ ಇಂಪಾರ್ಟೆಂಟ್. ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಬ್ಯಾಕ್ ಬಂದು ತೋರಿಸ್ತೀನಿ. ನಾನು ನಿಮಗೆ ಇವರೊಂದು ವಿಡಿಯೋ ಯಾವ ರೀತಿ ರೇಂಜ್ಗೆ ವೈರಲ್ ಆಗಿದೆ ಎಲ್ಲಿ ವೈರಲ್ ಆಗಿದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಈಗ ನೋಡಿ ಸರ್ಚಿಂಗ್ ನೋಡಿ ಟಾಪ್ ವಿಡಿಯೋ ಅಂತ ಇದೆ ನೋಡ್ಬೋದು. ನಾನು ನಿಮಗೆ ರೀಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಟಾಪ್ ಇವರ ಅಂತ ಇದೆ ನೋಡಿ. ಇಲ್ಲಿ ನೋಡಿ ತೆಳಗಡೆ ತೋರಿಸ್ತೀನಿ. ಟಾಪ್ ಯೂಟ್ಯೂಬ್ ಸರ್ಚಿಂಗ್ ಟರ್ಮೆಸ್ ಅಂತ ಕಾಣಿಸಿದೆ. ಅವರು ಯಾವ ರೀತಿ ಟ್ಯಾಕ್ಸ್ ಹಾಕಿದ್ದಾರೆ ನೋಡಿ. ಸ್ಟ್ರೀಮ್ ರಾಯಲ್ ಫ್ರೀ ಫೈರ್ ಅಂತ ಹಾಕಿದ್ದಾರೆ. ಮನಿ ಹಿಸ್ಟ್ರಿ ರಾಯಲ್ ಅಂತ ಹಾಕಿದ್ದಾರೆ. ಫ್ರೀ ಫೈರ್ ಅಂತ ಹಾಕಿದ್ದಾರೆ. ಈ ರೀತಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ಅವರು ಟ್ಯಾಕ್ಸ್ ಹಾಕಿದ್ದಾರೆ. ಇದೇ ಟ್ಯಾಕ್ಸ್ ಅವ್ರು ಟ್ರೆಂಡಿಂಗ್ ಆಗಿದೆ. ಈ ಟ್ಯಾಕ್ಸಿನಿಂದ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ತುಂಬ ವೈರಲ್ ಇದೆ. ಇದು 3ನೇದು. ಇನ್ನು 4ನೇದು ಬಂದುಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೂ ಜಾಸ್ತಿ ಲೆಂತ್ ಮಾಡಬೇಡಿ. ಲೆಂತ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಜಾಸ್ತಿ ವೈರಲ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು ನೀವೇನು ಮಾಡ್ಬೇಕಾದ್ರೆ ಜಾಸ್ತಿ ಅವ್ರು ನೋಡಿ ಅವರೊಂದು ವಿಡಿಯೋ ಯೂಟ್ಯೂಬ್ ವಿಡಿಯೋ ಯಾವ ರೀತಿ ಎಷ್ಟು ಸೆಕೆಂಡ್ಗಳು ಇದೆ ನೋಡ್ಬೋದು ನೀವು ಇಲ್ಲಿ 19, 8, 15 ಈ ರೀತಿ ಅವರು ಲೆಂತ್ ವಿಡಿಯೋ ಮಾಡ್ತಾರೆ. ಆದರೆ ಜಾಸ್ತಿ ಲೆಂತ್ ಮಾಡಲ್ಲ. ಅದೇ ರೀತಿ ಕೂಡ ನೀವು ಜಾಸ್ತಿ ಲೆಂತ್ ಮಾಡ್ಬೋದು. ಲೆಂತ್ ಮಾಡಿದರೆ ನೋಡುವಂಥ ಆಡಿಯನ್ಸ್ ಏನಾಗುತ್ತೆ ಅದರಿಂದ ಕೂಡ ನಿಮ್ಮೊಂದು ವಿಡಿಯೋ ವೈರಲ್ ಆಗೋ ಚಾನ್ಸ್ ಇರೋ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮೊಂದು ವಿಡಿಯೋ ಜಾಸ್ತಿ ಲೆಂತ್ ಆಗಿರ್ಬಾರ್ದು, ಸ್ವಲ್ಪ ಕಡಿಮೆ ಆಗಿರ್ಬೋದು ನೋಡ್ಬೋದು. 15 ಸೆಕೆಂಡು 20 ಸೆಕೆಂಡ್ ನೋಡ್ಬೋದು. ಈ ರೀತಿ ಅವರು ಹಾಕಿದರೆ ಅವರೊಂದು ವ್ಯೂಸ್ ನೋಡ್ಬೋದು. ಈ ರೀತಿಗೆ ಕಾರಣಕ್ಕೋಸ್ಕರ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ಇರೋ ವೈರಲ್ ಏನೂ ಇಲ್ಲ. ಜಸ್ಟ್ ನೀವು ಮೊದಲನೇದಾಗಿ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಕೂಡ ಈ ರೀತಿ ಒಂದು ರೇಂಜ್ಗೆ ವೈರಲ್ ಆಗ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಟ್ಯಾಕ್ಸ್ ನಿಮ್ಮೊಂದು ವಿಡಿಯೋ ಟೈಟಲು ಅದರ ನಂತರ ಸೆಕೆಂಡ್ ಬಂದುಬಿಟ್ಟು ಟ್ಯಾಕ್ಸ್ಟು ಅಂದರೆ ನಿಮ್ಮೊಂದು ಡಿಸ್ಕ್ರಿಪ್ಷನಲ್ಲಿ ಹ್ಯಾಶ್ಟ್ಯಾಗು. ಥರ್ಡ್ ಬಂದುಬಿಟ್ಟು ನಿಮ್ಮೊಂದು ವಿಡಿಯೋ ಟ್ಯಾಕ್ಸು ಮತ್ತು ಫೋರ್ತ್ ಬಂದುಬಿಟ್ಟು ನಿಮ್ಮೊಂದು ವಿಡಿಯೋ ಲೆಂತ್. ಇಷ್ಟು ಮಾಡಿದರೆ ಸಾಕು. ನಿಮ್ಮೊಂದು ಲೆಂತ್ ಜಾಸ್ತಿ ಮಾಡೋಕ್ಕೋಗ್ಬಿಡಿ. ಅಷ್ಟೇ ಇಲ್ಲಾಂದ್ರೆ
ಮಿನಿಮಮ್ 50 ಸೆಕೆಂಡು 20 ಸೆಕೆಂಡ್ ಇಷ್ಟೇ ಮಾಡಿ ನಿಮ್ಮೊಂದು ವಿಡಿಯೋ ವೈರಲ್ ಆಗ್ಬೇಕಾದ್ರೆ ಜಸ್ಟ್ ಏನಿಲ್ಲ ಇವರೊಂದು ವಿಡಿಯೋ ತುಂಬ ಅಂದರೆ ವೈರಲ್ ಆಗಿದ್ದು ಅದಕ್ಕೋಸ್ಕರನೇ ವೈರಲ್ ಆಗಿದೆ. ಪ್ರತಿಯೊಂದು ಕೂಡ ನೀವು ನೋಡ್ಬೋದು, ರಿಚಲ್ಲಿ ನೋಡ್ಬೋದು, ಯಾವ ಒಂದು ರೇಂಜ್ಗೆ ಅವರೊಂದು ಯೂಟ್ಯೂಬ್ ವಿಡಿಯೋ ನೋಡ್ಬೋದು. ಯೂಟ್ಯೂಬ್ ಶಾರ್ಟ್ಸ್ ಫೀಲ್ಡಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಫ್ಯೂಚರಲ್ಲಿ ಅವರೊಂದು ಯೂಟ್ಯೂಬ್ ವಿಡಿಯೋ ಜಾಸ್ತಿ ವೈರಲ್ ಆಗ್ತಿದೆ ನೋಡ್ಬೋದು. ನೀವು ತುಂಬ ವೈರಲ್ ಆಗ್ತಿದೆ ಅವರೊಂದು ವಿಡಿಯೋ. ಆಡಿಯನ್ಸನ್ನು ನೋಡ್ಬೋದು, ನೀವು ಪ್ರತಿಯೊಂದು ಕೂಡ ನೋಡ್ಕೊಳ್ಬೋದು. ಇಲ್ಲಿ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನೋಡ್ಬೋದು. ನಮ್ಮೊಂದು ಇಂಡಿಯನ್ಸ್ ನೋಡ್ಬೋದು ಯಾವ ಒಂದು ರೇಂಜ್ಗೆ ಅವರೊಂದು ಯಾವ ಒಂದು ಇದರಲ್ಲಿ ಅವರಿಗೆ ಜಾಸ್ತಿ ವಿಡಿಯೋ ವೈರಲ್ ಆಗ್ತದೆ. ನಮ್ಮ ಇಂಡಿಯಾದಲ್ಲಿ ನೋಡಿ 18% ಮಾತ್ರ ನಮ್ಮೊಂದು ಇಂಡಿಯಾದಲ್ಲಿ ಅವರೊಂದು ವಿಡಿಯೋ ವೈರಲ್ ಆಗ್ತದೆ. ಇಂಡಿಯನ್ ಚಾನಲಲ್ಲಿ ನೋಡ್ಬೋದು 29% ನಮ್ಮೊಂದು ಅವರೊಂದು ವಿಡಿಯೋ ಅಲ್ಲಿ ತುಂಬ ವೈರಲ್ ಆಗ್ತದೆ. ಅವರಿಗೆ ವಿಡಿಯೋ ವ್ಯೂಸ್ ಬರೋದೇ ಅಲ್ಲೇ ಬರ್ತಾಯಿದೆ, ಅಲ್ಲಿಂದ ಬರ್ತದೆ. ಅದಕ್ಕೋಸ್ಕರ ಆಯ್ತು ಅದು ನೀವು ಕೂಡ ನಿಮ್ಮೊಂದು ಟಿಪ್ಸ್ ಶಾರ್ಟ್ಸ್ ವೈರಲ್ ಆಗ್ಬೇಕಾದ್ರೆ ಜಸ್ಟ್ ಏನಿಲ್ಲ ನಾನು ಹೇಳಿದಂಥ ಇವು 4 ಟಿಪ್ಸ್ 100% ವರ್ಕ್ ಮಾಡಿದ್ದು. ಜಸ್ಟ್ ಏನಿಲ್ಲ ಇವರೊಂದು ವಿಡಿಯೋಗೆ ಹಾಕಿದಂಥ ಟ್ಯಾಗ್ಸು ಟೈಟಲ್ ಏನಿದೆ ಅದನ್ನು ಕಾಪಿ ಮಾಡ್ಕೊಂಡು ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕಿ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಕೂಡ ಈ ರೀತಿ ವೈರಲ್ ಆಗುತ್ತೆ. ಇದು ನನ್ನೊಂದು ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆಗೋಸ್ಕರ ಅವರೊಂದು ಯೂಟ್ಯೂಬ್ ಚಾನಲನ್ನು ನನ್ನ ಹತ್ರ ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ಕ್ಲಿಯರ್ ತೋರಿಸ್ತಾ ಇದ್ದೀನಿ. ನನ್ನೊಂದು ಸಬ್ಸ್ಕ್ರೈಬರ್ಸ್ ಕೂಡ ಗೊತ್ತಾಗಲಿ ಈ ರೀತಿ ಯಾವ ರೀತಿ ವೈರಲ್ ಆಗಬೇಕು ಅಂತ. ಇನ್ನೂ ಜಸ್ಟ್ ಅದ್ರ ಜೊತೆಗೆ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಯಾವುದೇ ಕಾರಣ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಿಲ್ಸಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಿದ್ರೆ ನಿಮ್ಮೊಂದು ವಿಡಿಯೋಗೆ ಇಂಪ್ರೆಷನ್ ಬರೋದು ಜಾಸ್ತಿ ಕಡಿಮೆ ಇತ್ತು. ಅದಕ್ಕೋಸ್ಕರ ಮೊದಲಿಂದ ಇಂಪ್ರೆಷನ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ಬೋದು. ಆ ಒಂದು ರೇಂಜ್ಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವೈರಲ್ ಆಗೋಕ್ಕೆ ಜಸ್ಟ್ ಏನಿಲ್ಲ ಓನ್ಲಿ 4 ಟಿಪ್ಸ್ ಮೂಲಕ ಈಸಿಯಾಗಿ ನಾನು ತಿಳಿಸ್ಕೊಡ್ತೀನಿ. ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದರೆ ಈ ಟಿಪ್ಸ್ 100% ನೀವು ಯೂಸ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಕೂಡ ವೈರಲ್ ಆಗುತ್ತೆ ಅಂತ ಇವತ್ತೊಂದು ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ ಹೇಳ್ತಾ ಇದ್ದೀನಿ. ಚೇಂಜ್ ಒಂದೇ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.